ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಮುಖ್ಯಮಂತ್ರಿನ ಆಯ್ಕೆ ಮಾಡಿದ್ರಿ ಇವತ್ತು. ಏನಂದ್ರು ಸಿದ್ದರಾಮಯ್ಯ ಅವರು? ಮಾತುಕತೆ ಆಯ್ತು ಅಂತಂದ್ರಿ. ಏನಂತ ವಿಶ್ ಮಾಡಿದ್ರು ನಿಮಗೆ, ಮಾತನಾಡಿದ್ರು? ನನ್ಗೆ ಸ್ವಲ್ಪ ನಿರೀಕ್ಷೆ ಇತ್ತು ಸರ್ ಬಗ್ಗೆ. ಹಿ ಈಸ್ ಅ ವೆರಿ ಬ್ರಾಡ್ ಮೈಂಡೆಡ್ ಪರ್ಸನ್, ನೋ ಡೌಟ್ ಅಬೌಟ್ ಇಟ್. ಆದರೂ ಅವರಿಗೆ ಈ ರೀತಿಯ ಇದರಲ್ಲಿ ಸ್ವಲ್ಪ ಅವ್ರಿಗೆ ಆಶ್ಚರ್ಯ ಆಗತ್ತೆ ಈ ತರದ ಡಿಸಿಷನ್ಸ್ ತಗೊಂಡಾಗ. ಅದನ್ನ ಎಕ್ಸ್ಪ್ರೆಸ್ ಮಾಡಿದಾರೆ ಇವತ್ತು ಅವರು. ಗೊತ್ತಿತ್ತ ಮೇಡಮ್? ಅವ್ರು ನೆನ್ನೆ ಪೇಪರಲ್ಲಿ ನೋಡಿ ಗೊತ್ತಾಯ್ತಂತೆ. ಪೇಪರಲ್ಲಿ ನೋಡ್ದೆ, ಇದಂಗ್ ನೀನು ಸಡನ್ ಆಗಿ ಹಿಂಗ ಆಗ್ಬಿಟ್ಟಿದ್ಯಾ, ಇದ್ದಕ್ಕಿದ್ದಂಗೆ ಗರ್ಭಿಣಿ ಆಗ್ಬಿಟ್ಟಿದ್ಯಾ ಅಂದ್ರು. ನಾನು ಬಂದಿದ್ದೀನಿ 1-2 ತಿಂಗಳು ಹಿಂದೆಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ ಅಷ್ಟೇ. ಐ ಹ್ಯಾಡ್ ನಾಟ್ ರಿವೀಲ್ಡ್ ಇಟ್ ದೆನ್. ಆಮೇಲೆ ನಾನು ಅದಕ್ಕೆ ಸರಿಗೆ ಸುಮ್ಮನೆ ತಮಾಷೆ ಮಾಡಿ ಮಾತಾಡೋದು ನಾನು ಯಾವಾಗಲೂ ಅವ್ರ ಹತ್ರ. ಕುಮಾರಿನೋ ಶ್ರೀಮತಿನೋ ಹೇಳಿ ಈಗ ನಾನು ಅಂತ ಕೇಳಿದೆ. ಈಗ ಶ್ರೀಮತಿನೇ ಅಲ್ವಾ ಅಂದ್ರು. ಮದುವೆ ಆಗಿಲ್ಲ ನಾನು ಅಂದೆ. ಮತ್ತೆ ಇದು ಹೆಂಗಾಯ್ತು ಅಂತ ಕೇಳಿದ್ರು. ದೆನ್ ಐ ಟೋಲ್ಡ್ ದೆಮ್ ಸರ್ IVF ಟ್ರೀಟ್ಮೆಂಟ್ ತಗೊಂಡೆ ಅಂತ ಹೇಳಿದೆ. ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಇಟ್ ಈಸ್ ಗೋಯಿಂಗ್ ಟು ಬಿ ಅ ಕಲ್ಚರಲ್ ಶಾಕ್. ಬಟ್ ನನಗೆ ಈಗ ನಮಗೆ ಕಾನೂನು, ಅದಕ್ಕೆ ಸಾಕಷ್ಟು ಜನ ಮಹಿಳೆಯರು ಹೋರಾಟ ಮಾಡಿದ್ದಾರೆ. ಕಾನೂನು ಹಂಗೆ ಕೊಡ್ಲಿಲ್ಲ ನಮಗೆ. ತುಂಬಾ ಜನ ಹೆಂಗಸು ಹೋರಾಟ ಮಾಡಿದ್ಮೇಲೆ ನಮ್ಗೆ ಇದೆಲ್ಲ ಸಿಕ್ಕಿರೋದು. ಪಾಸ್ಪೋರ್ಟ್ ಅಲ್ಲಿ ಗಂಡನ ಹೆಸರು ಅಂತ ಇದ್ದಿತ್ತು ಮುಂಚೆ, ಸ್ಕೂಲಲ್ಲಿ ಇದ್ದಿತ್ತು, ಎಲ್ಲದೂ ಇತ್ತು. ಈಗ ಥಿಂಗ್ಸ್ ಆರ್ ಚೇಂಜಿಂಗ್. ಆಮೇಲೆ ಇವಾಗ ಡೈವೋರ್ಸ್ ರೇಟ್ ಇಸ್ ಸೋ ಹೈ. ಜಡ್ಜ್ ಒಬ್ರು, ಅಂದ್ರೆ ಮಹಿಳೆ ಜಡ್ಜ್, ಅವ್ರ ತಮ್ಮ ನಂಗೆ ಅವತ್ತು ಒಬ್ರು ಯಾರೋ ವಕೀಲರು ಸಿಕ್ಕಿದ್ರು. ಅವರಿಗೆ ಇದು ಡೈವೋರ್ಸ್ ಕೇಸ್ ಇಷ್ಟು ಫ್ಯಾಮಿಲಿ ಕೋರ್ಟಲ್ಲಿ ನೋಡಿ ಅವರಿಗೆ ತಲೆ ಬಿಸಿಯಾಗಿ ಅವರಿಗೆ ಡಿಪ್ರೆಷನ್ ಬಂದಿದೆ ಜಡ್ಜಿಗೆನೆ. ಅಂದ್ರೆ ಎಷ್ಟು ಕ್ಷುಲ್ಲಕ ಕಾರಣಗಳಿಗೆ ದೇ ಲಾಸ್ಟ್ ಫಾರ್ ಡೈವೋರ್ಸ್ ಅಂತ ಹೇಳಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.